नमस्ते बच्चों, कैसे हैं आप लोग। उम्मीद करती हूँ आप लोग सभी मन लगाकर ज्ञान का अर्जन कर रहे होंगे, है ना। तृतीय भाषा हिंदी की कक्षा में आपका स्वागत है। आपका पाठ्यपुस्तक हिंदी वल्लरी तृतीय भाषा हिंदी की 7वीं कक्षा में निहित 16वीं पाठ बूंद बूंद से सागर कविता पर आज हम लोग गौर करेंगे। बूंद बूंद से ಸಾಗರ್। ಎಲ್ಲರೂ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಳ್ಳಿ ಮಕ್ಕಳ, ಕೈಯಲ್ಲಿ ಪೆನ್ಸಿಲನ್ನು ಅಲ್ವಾ। ಬೂಂದ್ ಬೂಂದ್ ಅಂದರೆ ಏನರ್ಥ? ಬೂಂದ್ ಅಂದರೆ ಒಂದು ನೀರಿನ ಹನಿ। ಬೂಂದ್ ಬೂಂದ್ ಸೇ ಸಾಗರ್ ಅಂದರೆ ನೀರಿನ ಹನಿಗಳು ಕೂಡಿ ಸಾಗರವಾಗುತ್ತದೆ। ಇದು ಇವತ್ತಿನ ಕವಿತೆ। ये जो पाठ है बूंद बूंद से सागर, ये एक कविता है। कविता किसे कहते हैं? शब्द जब बंधनों से मुक्त होकर स्वच्छंद होकर निकलते हैं तब विभिन्न रसों से परिपूर्ण होकर कविता का स्वरूप लेते हैं। भावनाओं को प्रतिबिंबित करने की विधा को कविता कहते हैं ಅಲ್ವಾ। ನಮ್ಮಲ್ಲಿನ ಭಾವನೆಗಳು ಶಬ್ದಗಳ ಮೂಲಕ ಸ್ವಚ್ಛಂದವಾಗಿ ಮುಕ್ತವಾಗಿ, ಮತ್ತು ನಮ್ಮಲ್ಲಿ ರಸಗಳಿದೆಯಲ್ಲ, ನವರಸಗಳು, ಅವುಗಳಿಂದ ಪರಿಪೂರ್ಣವಾಗಿ ಹಾಳೆಗಳ ಮೇಲೆ ಮೂಡುವುದೇ ಕವಿತೆ। ಈ ಬೂಂದ್ ಬೂಂದ್ ಸೇ ಸಾಗರ್ ಏನಿದೆ ಅದು ನಿಮ್ಮ ಪಠ್ಯಪುಸ್ತಕದಲ್ಲಿನ ಒಂದು ಕವಿತೆ। आपके पाठ्यपुस्तक में ये बूंद बूंद से सागर ये कविता रखा क्यों है? इसका आशय क्या है और उद्देश्य क्या है? चलिए देखते हैं। इस कविता के द्वारा छात्र यह सीखते हैं कि छोटी छोटी बातों पर ध्यान देने से बड़े बड़े सार्थक काम बनते हैं, जिससे धरती पर सुख संतोष छा जाता है। हम लोग इस कविता द्वारा यह देखते हैं बच्चों, छोटी छोटी बातों पर ध्यान देने से ही बड़े बड़े सार्थक काम बनते हैं ಅಲ್ವಾ। ನಾವು ಯಾವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಾಸ್ತಿ ಧ್ಯಾನ ಕೊಡೋದಿಲ್ಲ ಅಲ್ವಾ ಮಕ್ಕಳ. ಆದರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಧ್ಯಾನ ಕೊಟ್ರೇ ದೊಡ್ಡ ದೊಡ್ಡ ಕೆಲಸಗಳನ್ನು ಬಹಳ ಸುಲಭವಾಗಿ ಮಾಡಿ ಮುಗಿಸ್ಬೋದು। ಇದು ಈ ಕವಿತೆಯಲ್ಲಿ ನಾವು ಕಲಿಯುವಂಥ ಒಂದು ಅಂಶ। ಬನ್ನಿ ಕವಿ ಪರಿಚಯ ನೋಡೋಣ। ಪ್ರಸ್ತುತ ಕವಿತಾ ಕೆ ಕವಿ ಹೈ ಶ್ರೀ ಕೇದಾರನಾಥ್ ಕೋಮಲ್। ಈ ಕವಿತೆಯನ್ನು ಬರೆದಂತಹ ಕವಿ ಕೇದಾರನಾಥ್ ಕೋಮಲ್ ಅಂತ। ಇವರ ಜನ್ಮ ಪಂಜಾಬಿನಲ್ಲಿ 1931ರಲ್ಲಿ ಆಗಿತ್ತು। आप हिंदी के समकालीन कवियों में प्रसिद्ध है। ಆಗ ಇವರ ಕಾಲದಲ್ಲಿ ಯಾರ್ಯಾರು ಕವಿಗಳು ಲೇಖಕರು ಬರೀತಾ ಇದ್ರು ಅವರಲ್ಲಿ ಇವರು ಸಹ ಬಹಳ ಪ್ರಸಿದ್ಧರು। और बूंद बूंद से सागर कविता आशा की किरण कविता संग्रह से ली गई है। ಕೇದಾರನಾಥ್ ಕೋಮಲ್ ಅವರು ಬರೆದಂತಹ ಆಶಾ ಕಿ ಕಿರಣ್ ಅನ್ನೋ ಕವಿತಾ ಸಂಗ್ರಹದಿಂದ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೂಂದ್ ಬೂಂದ್ ಸೇ ಸಾಗರ್ ಕವಿತೆಯನ್ನು ಇಟ್ಟಿದ್ದಾರೆ। और इस कविता में देश की एकता को ध्यान में रखा गया है। एकता में बल है, यही कविता का आशय है ಅಲ್ವಾ ಮಕ್ಕಳ। ಕನ್ನಡದಲ್ಲಿ ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ। ಯಾವುದೇ ಒಂದು ಕೆಲಸವನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಬಂದು ಮಾಡಿದ್ವಿ ಅಂದರೆ ಅಲ್ಲಿ ಆ ಕೆಲಸ ಆಗೇ ಆಗುತ್ತೆ ಅಲ್ವಾ। ಒಗ್ಗಟ್ಟಿನಲ್ಲಿ ಬಲವಿದೆ ಅಂದಿದ ತಕ್ಷಣ ನಮಗೆ ಒಂದು ಕತೆ ಜ್ಞಾಪಕಕ್ಕೆ ಬರುತ್ತೆ ಮಕ್ಕಳ। ಹೇಳಾಕತ್ತೇನಾ? ಬೇಗ ಹೇಳಿ ಮುಗಿಸ್ತೀನಿ। ಒಬ್ಬ ರೈತ ಇದ್ದ। ಆ ರೈತನಿಗೆ 3 ಜನ ಮಕ್ಕಳಿದ್ರು। ಆ ಮಕ್ಕಳು ಯಾವಾಗಲೂ ಕಿತ್ತಾಡ್ತಾಯಿದ್ರು। ರೈತ ಹೇಳಿ ಹೇಳಿ ಸಾಕಾಯಿತು, ಕಿತ್ತಾಡಬೇಡಿ, ಬೇರೆಯವರು 3ನೇಯವರು ಬಂದು ನಿಮ್ಮ ಲಾಭ ಪಡ್ಕೊಳ್ತಾರೆ, ಎಲ್ಲರೂ ಒಟ್ಟಿಗೆ ಇದ್ರೇ ಸರಿ ಅಲ್ವಾ, ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರು ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಎಷ್ಟು ಹೇಳಿದ್ರೂ ಅವ್ರು ಕೇಳ್ತಾನೇ ಇರಲಿಲ್ಲ। ಸೊ ಒಂದಿನ ರೈತ ಏನು ಮಾಡ್ದ, ಆ 3 ಜನ ಮಕ್ಕಳನ್ನ ಕರೆದ, ಒಂದೊಂದು ಕೋಲನ್ನು ಕೊಟ್ಟ, ಹೇಳ್ದ ನೀವು ಇದನ್ನು ಮುರಿಬೇಕು। 3 ಜನ ಮಕ್ಕಳಿಗೆ ಇದು ಒಂದು ತಮಾಷೆ ಅನ್ನಿಸ್ತು। ಅವ್ರು ಹೇಳಿದ್ರು ಇದೆಷ್ಟೊತ್ತು, 1 ನಿಮಿಷಕ್ಕೆ ನಾನು ಮುರಿದು ಬಿಡ್ತೀನಿ ಅಂತ ಕೋಲನ್ನು ಹಿಂಗೆ ಹಿಡ್ಕೊಂಡ್ರು, ಮುರಿದೇ ಬಿಟ್ರು। ಆಮೇಲೆ ರೈತ ಏನು ಮಾಡ್ದ, ಒಂದಷ್ಟು ಕೋಲುಗಳನ್ನ ಒಂದು ಬಂಚಲ್ಲಿ ಕಟ್ಟಿ ಅದನ್ನು ಆ ಮಕ್ಕಳಿಗೆ ಕೊಟ್ಟ, ಇದನ್ನು ಮುರಿರಿ ಅಂತ ಹೇಳ್ದ। ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಅದನ್ನು ಮುರಿಯೋಕ್ಕೆ ಆಗ್ತಾಯಿಲ್ಲ। ಆವಾಗ ರೈತ ಹೇಳ್ದ, ನೋಡಿ ನೀವು ಅಷ್ಟೇ ಒಗ್ಗಟ್ಟಾಗಿ ಇದ್ದರೆ ನಿಮ್ಮನ್ನು ಯಾರೂ ಮುರಿಯೋಕ್ಕಾಗೋದಿಲ್ಲ,
ಅಕಸ್ಮಾತ್ ನೀವೇನಾದರೂ ಈ ಥರ ಜಗಳ ಮಾಡ್ಕೊಂಡು ಹೋದ್ರಿ ಅಂದರೆ ನಿಮ್ಮ ಲಾಭವನ್ನು ಮೂರನೇವರು ಬಂದು ಪಡ್ಕೊಳ್ತಾರೆ ಅಲ್ವಾ. ರೈತ ಬುದ್ಧಿವಾದವನ್ನು ಮಕ್ಕಳಿಗೆ ಹೇಳ್ದ. ಇದು ಎಷ್ಟು ದೊಡ್ಡ ಸತ್ಯ ಅಂದರೆ, ಹೌದು ಮಕ್ಕಳ, ನಾವು ಒಗ್ಗಟ್ಟಾಗಿದ್ದರೆ ಯಾವುದೇ ಕೆಲಸವನ್ನು ಮಾಡಿ ಮುಗಿಸಬಹುದು. एकता में बल। एक बार कबूतरों का एक झुंड भोजन की तलाश में उड़ रहा था। अचानक कबूतरों की नजर जमीन पर बिखरे दानों पर पड़ी। शिकारी ने पक्षियों को पकड़ने के लिए जमीन पर दाने बिखेर रखे थे। दानों के ऊपर उसने जाल बिछा रखा था। बिखरे हुए दानों को देखकर कबूतर जमीन पर उतर गए और जाल में फंस गए। जाल में फंस जाने पर सभी कबूतर बहुत घबराए। वे जाल से छूटने के लिए फड़फड़ाने लगे, पर यह क्या, वे जाल से छूटने की जितनी कोशिश करते, जाल उतना ही ज्यादा उनके पंजों में उलझता जाता। तब कबूतरों के मुखिया ने उनसे कहा, घबराओ मत, हिम्मत से काम लो। तुम सब मिलकर जोर लगाओ और जाल को लेकर उड़ने की कोशिश करो। सभी कबूतरों ने मिलकर जोर लगाया और जाल को लेकर आसमान में उड़ चले। शिकारी उनको पकड़ने भागा, पर वे काफी ऊंचाई पर पहुंच गए थे। देखते ही देखते वे शिकारी की आंखों से ओझल हो गए। एक चूहा कबूतरों के मुखिया का मित्र था। सभी कबूतर मुखिया के साथ चूहे के पास पहुंचे। चूहे ने जाल काट दिया। कबूतर आजाद हो गए। शिक्षा, एकता में बल होता है। हिंदी में हम लोग कहते हैं एकता में बल है। आज के कविता में हम लोग इसी को सीखने जा रहे हैं। चलिए चलते हैं कविता की ओर। बूंद बूंद से सागर। और कविता वाचन बच्चों, अभी हम कविता वाचन करेंगे, ठीक है, और मेरे बाद आप भी वाचन करने की कोशिश करेंगे। चलिए पढ़ते हैं। बूंद बूंद के मिलने से बन जाता है सागर, सूत सूत के मिलने से बन जाती है चादर। मिनट मिनट ही तो मिलकर बन जाता है साल, तन मन से तुम डटे रहो, हल होगी सभी सवाल। पैसा पैसा जोड़ो तो बन जाओगे धनवान, थोड़ा थोड़ा चलकर ही तो देख सकोगे हिंदुस्तान। अच्छे अच्छे काम करो और बातें प्यारी प्यारी, देश हमारा झूम उठेगा, नाच उठेगी धरती सारी। है ना आसान? चलिए अब कुछ कठिन शब्दों के अर्थ जाना जाए। तो पहला शब्द है सागर। सागर का अर्थ होता है समुद्र, कन्नडदल्लू समुद्र। सूत, सूत का अर्थ है ರೂಯಿ का धागा, ಅಂದರೆ ಒಂದು ಹತ್ತಿಯ ನೂಲು ಅಂತ ಹೇಳ್ತೀವಿ, ಒಂದು ದಾರ. ಧರ್ತಿ का अर्थ है ಭೂಮಿ, ಅಂದರೆ ಕನ್ನಡದಲ್ಲೂ ಭೂಮಿ ಅಂತ ಹೇಳ್ತೀವಿ. ಡಟೆ रहना ಅಂದರೆ ಅಟಲ್ रहना ಅಂದರೆ ಸ್ಥಿರವಾಗಿ ಇರುವುದು. अब बच्चों चलते हैं कविता की ओर। बूंद बूंद के मिलने से बन जाता है सागर। ಬೂಂದ್ ಅಂದರೆ ಮಕ್ಕಳ ಒಂದು ನೀರಿನ ಹನಿ. ಎಷ್ಟೊಂದು ನೀರಿನ ಹನಿಗಳು ಸೇರಿ ಕೂಡಿ ಸಾಗರವಾಗುತ್ತದೆ. ನಾವು ಸಾಗರನ ನೋಡಿದ್ದೀವಿ ಅಲ್ವಾ ಮಕ್ಕಳ? ಸಾಗರವನ್ನು ನೋಡಿದ್ದೀವಿ. ಸಾಗರದಲ್ಲಿ ಅಗಾಧವಾದ ನೀರಿರುತ್ತೆ. ಎಷ್ಟು ದೊಡ್ಡದು ಸಾಗರ. ಆ ಸಾಗರದಲ್ಲಿ ಅಷ್ಟು ನೀರು ಬಂದು ಸೇರ್ತು ಅಂದರೆ ಎಲ್ಲಿಂದ ಬಂತು? ಒಂದೊಂದೇ ನೀರಿನ ಹನಿಗಳು ಸೇರಿ ಅಷ್ಟು ದೊಡ್ಡದಾದ ಸಾಗರವಾಯಿತು. ಹಾಗೆಯೇ सूत सूत के मिलने से बन जाती है चादर. ದಾರದ ಒಂದೊಂದು ಎಳೆಗಳು ಸೇರಿ ಜಮಖಾನನ ಮಾಡ್ಬೋದು. ಇವಾಗ ಒಂದು ನೀರಿನ ಹನಿ ನಾನು ನಿಮ್ಮ ಜೊತೆ ಸೇರಲ್ಲ ಅಂತ ಅದು ಯಾವ ಕಡೆನೋ ಹೋಗುತ್ತೆ, ಇದು ಯಾವ ಕಡೆನೋ ಹೋಗುತ್ತೆ ಅಂದರೆ ಸಾಗರ ಆಗಕ್ಕೆ ಸಾಧ್ಯನಾ? ಇಲ್ಲ. ಹಾಗೆಯೇ
ಈ ದಾರದ ಎಳೆಗಳು ಅಷ್ಟೇ, ಒಂದೊಂದು ದಿಕ್ಕಲ್ಲಿ ನಾನು ಸೇರಲ್ಲ ನಿನ್ನ ಜೊತೆ ಅಂತ ಹೇಳಿದ್ರೆ ಜಮಖಾನ ಮಾಡೋಕ್ಕಾಗುತ್ತಾ? ಇಲ್ಲ. ಇವೆಲ್ಲವೂ ಒಟ್ಟಿಗೆ ಬಂದವು, ನೀರಿನ ಹನಿಗಳು ಒಟ್ಟಿಗೆ ಬಂದವು, ಸಾಗರವಾಯಿತು. ಈ ದಾರದ ಎಳೆಗಳು ಒಟ್ಟಿಗೆ ಬಂದವು, ಜಮಖಾನ ಆಯಿತು ಅಲ್ವಾ? ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ ಮಕ್ಕಳ? ಓಕೆ, ಈಗ ಬನ್ನಿ ಇನ್ನೊಂದು ಉದಾಹರಣೆ ನೋಡೋಣ. ಮಿನಟ್ ಮಿನಟ್ ही तो मिलकर बन जाता है साल. चलिए अब देखते हैं घड़ी में. ठीक है, ಗಡಿಯಾರ ನೋಡಿ ಮಕ್ಕಳ ಅಲ್ವಾ? ಇವಾಗ 60 ಸೆಕೆಂಡ್ಗಳು ಸೇರಿ 1 ನಿಮಿಷ ಆಗುತ್ತೆ, 60 ನಿಮಿಷಗಳು ಸೇರಿ 1 ಗಂಟೆ ಆಗುತ್ತೆ, 24 ಗಂಟೆಗಳು ಸೇರಿ 1 ದಿನ ಆಗುತ್ತೆ, 365 ದಿನಗಳು ಸೇರಿದ್ರೆ 1 ವರ್ಷವಾಗುತ್ತದೆ ಅಲ್ವಾ? ಸೊ ಒಂದೊಂದು ನಿಮಿಷಗಳು ಸೇರಿದ್ರೇ ಅಲ್ಲಿ ವರ್ಷವಾಗುವುದು. ಹಾಗೆಯೇ तन मन से तुम डटे रहो, हल होंगे सभी सवाल. और तन से और मन से अगर आप दृढ़ निश्चय कर ले तो कोई भी बड़ा काम आपको बहुत आसान लगेगा करने में. ಇಲ್ಲಿ ನೋಡಿ ಮಕ್ಕಳ, ಒಂದು ಉದಾಹರಣೆ ನೋಡಿ ಅಲ್ವಾ? ಇರುವೆಗಳು ನೋಡಿ, ಈಗ ಆಹಾರನ ತಗೊಂಡು ಹೋಗ್ತಾ ಇದೆ ಅಲ್ವಾ? ಈ ಆಹಾರದ ಸೈಜ್ ನೋಡಿ, ಆ ಒಂದು ಇರುವೆದು ಸೈಜ್ ನೋಡಿ, ಆ ಒಂದು ಇರುವೆ ಎಷ್ಟು ಚಿಕ್ಕದಾಗಿದೆ, ಅದರದ್ದು ಸೈಜ್ಗಿಂತ ಅದರದ್ದು ಆಹಾರ 4-5 ಪಟ್ಟು ದೊಡ್ಡದಾಗಿದೆ. ಇವಾಗ ಒಂದು ಇರುವೆ ಏನಾದರೂ ಅದನ್ನು ನಾನು ತೊಗೊಂಡು ಹೋಗ್ತೀನಿ ನನ್ನ ಗೂಡಿನವರೆಗೂ ಅಂದರೆ ಆವಾಗ ಅದಕ್ಕೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ನೋಡಿ, ಎಷ್ಟೊಂದು ಇರುವೆಗಳು ಜೊತೆಗೆ ಬಂದು ಆ ಆಹಾರನ ತಗೊಂಡು ಹೋದ್ವು ಅಲ್ವಾ? ಸೊ ಇವಾಗ ಈ ಇರುವೆಗಳಲ್ಲಿ ಒಗ್ಗಟ್ಟಿದೆ, ಅದಕ್ಕೋಸ್ಕರ ಈ ಕಾರ್ಯ ಸುಲಭ ಆಯಿತು. ಅದೇ ಒಂದೇ ಒಂದು ಏನಾದರೂ ಇರುವೆ ಇದರ ಪ್ರಯತ್ನ ಮಾಡಿದಿದ್ರೆ ಆವಾಗ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಲ್ವಾ? ಸೊ ಅದಕ್ಕೆ ಕವಿಗಳು ಇಲ್ಲಿ ಹೇಳ್ತಾರೆ ನೋಡಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಟ್ಟಿಗೆ ಬಂದರೆ ಯಾವುದೇ ಕೆಲಸವನ್ನು ಆರಾಮಾಗಿ ಮಾಡಿ ಮುಗಿಸಬಹುದು ಅಂತ. ಚಲಿಯೇ ಚಲ್ತೆ ಹೇ ಅಗಲೆ पंक्तियों में. पैसा पैसा जोड़ो तो बन जाओगे धनवान, थोड़ा थोड़ा चलकर ही तो देख सकोगे हिंदुस्तान. तो अब चलिए पैसा. 1 रुपया में बच्चों कितने पैसे होते हैं? 100 पैसे ಅಲ್ವಾ ಮಕ್ಕಳ? 1 ರೂಪಾಯಿಯಲ್ಲಿ 100 ಪೈಸೆಗಳಿರುತ್ತೆ. ಅದರಲ್ಲಿ ಒಂದೇ ಒಂದು ಪೈಸೆಯನ್ನು ನೀವು ತೆಗೆದ್ರೂ ಅದು 1 ರೂಪಾಯಿ ಅನ್ನಿಸ್ಕೊಳ್ಳೋದಿಲ್ಲ. ಏನು ಹೇಳ್ತೀವಿ? 99 ಪೈಸೆಗಳು ಅಂತ ಹೇಳ್ತೀವಿ ಅಲ್ವಾ? ಹಾಗೆ ನೀವು ಅಷ್ಟೇ ಒಂದೊಂದು ಪೈಸೆಯನ್ನು ಜೋಡಿಸಿಕೊಂಡು ಹೋದರೆ ಒಂದಲ್ಲ ಒಂದಿನ ಶ್ರೀಮಂತರು ಆಗೇ ಆಗ್ತೀರಾ. ಹಾಗೆ ಥೋಡಾ ಥೋಡಾ ಚಲ್ಕರ್ ಹಿ ತೋ ದೇಖ್ ಸಕೋಗೆ ಹಿಂದೂಸ್ತಾನ್. हमारा हिंदुस्तान बहुत बड़ा है ना? देखिए हमारा हिंदुस्तान बहुत बड़ा है और ये अगर हमको घूमना है तो हमको चलना पड़ेगा, है ना? अब हमारे पास 2 पैर हैं, अगर एक पैर बोलेगा कि हम नहीं चलेंगे तो कैसे चलेगा ಅಲ್ವಾ? 2 ಕಾಲುಗಳಿದೆ, ಇವಾಗ 2 ಕಾಲು ಸೇರಿಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದರೆ ಇಡೀ ಹಿಂದೂಸ್ತಾನವನ್ನು ನಾವು ಸುತ್ತಿ ಬರ್ಬೋದು. ಇವಾಗ ಅದರಲ್ಲಿ ಒಂದು ಕಾಲು ಹೇಳುತ್ತೆ ನನಗೆ ಬೇಜಾರು, ನಾನು ಹೋಗಲ್ಲ ನಿನ್ನ ಜೊತೆ ಅಂದರೆ ನಾವು ಹಿಂದೂಸ್ತಾನನ ಹೆಂಗೆ ನೋಡೋಕ್ಕಾಗುತ್ತೆ ಅಲ್ವಾ? ಅಲ್ಲೂ ಅಷ್ಟೇ ಒಗ್ಗಟ್ಟಿನಲ್ಲಿ ಬಲವಿದೆ. 2 ಕಾಲು ಸೇರಿ ಒಂದೊಂದೇ ಹೆಜ್ಜೆ ಥೋड़ा थोड़ा चलकर अगर आगे बढ़ेंगे तो हम लोग हिंदुस्तान को देख पाएंगे. अच्छे अच्छे काम करो और बातें प्यारी प्यारी, देश हमारा झूम उठेगा, नाच उठेगी धरती सारी. है ना बच्चों? आप छात्र हैं, आपको अगर हम बोले कि आपको अच्छे अच्छे काम करना है तो आप करेंगे क्या ಅಲ್ವಾ ಮಕ್ಕಳ? ವಿದ್ಯಾರ್ಥಿಗಳು ನೀವು ಒಳ್ಳೊಳ್ಳೆ ಕೆಲಸನ ಮಾಡಬೇಕು ಅಂದರೆ ವಿದ್ಯಾರ್ಥಿಗಳಾಗಿ ನೀವು ಏನೇನು ಕೆಲಸ ಮಾಡ್ತೀರಾ ಹೇಳಿ? ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಆಮೇಲೆ ಸ್ಕೂಲಿಗೆ ಹೋಗಬೇಕು, ಪಾಠಗಳನ್ನ ಓದಬೇಕು, ಸಾಯಂಕಾಲ ಬಂದು ಹೋಮ್ವರ್ಕ್ ಮಾಡ್ಕೋಬೇಕು, ಆದಷ್ಟು ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡಬೇಕು. ಹಾಗೆ ನಾವು ಎಲ್ಲರೊಡನೆ ಪ್ರೀತಿಯಿಂದ ಮಾತಾಡಿದ್ರೆ ಆಗ ಎಲ್ಲ ಕಡೆ ಸುಖ ಶಾಂತಿ ಇರುತ್ತೆ ಅಲ್ವಾ? ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡೋಣ, ಅದು ನಮ್ಮ ದೇಶಕ್ಕೂ ಒಳ್ಳೆಯದು ಅಲ್ವಾ? ನಮ್ಮ ಭಾರತ ಮಾತೆ ಅಂತೂ ಖುಷಿಯಿಂದ ನೃತ್ಯವನ್ನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ದೇಶ್ ಹಮಾರಾ ಜೂಮ್ ಹುಟೇಗಾ,
ನಾಚ್ ಉಠೇಗಿ ಧರ್ತಿ ಸಾರಿ ಅಲ್ವಾ. ಒಳ್ಳೊಳ್ಳೆಯ ಮಾತುಗಳನ್ನು ಆಡೋಣ, ಪ್ರೀತಿಯಿಂದ ನಡ್ಕೊಳ್ಳೋಣ, ಎಲ್ಲರಿಗೂ ಸಹಾಯ ಮಾಡೋಣ ಅಲ್ವಾ. ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದ್ರೆ ನಮ್ಮ ಭಾರತವೂ ಸಹ ಝೂಮುಟೇಗಿ ಅಂದರೆ ನಮ್ಮ ಭಾರತ ಮಾತೆ ಸಹ ಸಂತೋಷದಿಂದ ನೃತ್ಯವನ್ನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ವಾ. ಅದೇ ರೀತಿ ಇಡೀ ಪ್ರಪಂಚದಲ್ಲಿ ಶಾಂತಿ ನೆಲೆಸಿರುತ್ತೆ. ಅದಕ್ಕೆ ಕವಿಗಳು ಹೇಳ್ತಾರೆ, ಒಟ್ಟಾಗಿ ಬಂದರೆ ಮಾತ್ರ ಇದು ಸಾಧ್ಯ ಅಲ್ವಾ ಮಕ್ಕಳ. ನಮ್ಮ ಭಾರತದಲ್ಲಿ ಅನೇಕ ಧರ್ಮದ ಜನರಿದ್ದಾರೆ, ಅವರೆಲ್ಲರೂ ಒಟ್ಟಾಗಿ ಬರಬೇಕು ಅಲ್ವಾ. ಪ್ರೀತಿಯಿಂದ ಸಹಬಾಳ್ವೆಯನ್ನು ನಡೆಸಬೇಕು. ಆವಾಗ ಈ ಭಾರತವು ಒಂದಾಗಿರುತ್ತೆ. ಮತ್ತು ನಾವು ಭಾರತದವರು ವಿಶ್ವ ಶಾಂತಿಯನ್ನು ಪ್ರಸಾರ ಮಾಡುವಂತಹ ಜನ. ನಾವು ಇಡೀ ವಿಶ್ವದಲ್ಲಿಯೂ ಸಹ ಶಾಂತಿಯು ನೆಲೆಸಿರುತ್ತದೆ. ಈ ರೀತಿ ನಮ್ಮ ದೇಶವನ್ನು ನಾವು ಯಾವಾಗಲೂ ಎತ್ತಿ ಹಿಡಿಯೋಣ. तो बच्चों, आप तो समझ गए होंगे कविता का आशय, है ना. कवि कहते हैं एकता में बल है, इसीलिए सब लोग साथ में रहिए. चलिए अब चलते हैं प्रश्नोत्तर की ओर, व्याकरण की ओर. अब यहाँ पे ಮಕ್ಕಳ ಟೆಕ್ಸ್ಟ್ ಬುಕ್ ತೆಗೆದುಕೊಳ್ಳಿ, ಪೆನ್ಸಿಲ್ ಕೈಯಲ್ಲಿ ಇಟ್ಕೊಳ್ಳಿ, ಆದಷ್ಟು ಬರ್ಕೊಳ್ಳಿ ಆಯಿತಾ. ಆನ್ಸರ್ಸ್ನ ಬರ್ಕೊಂಡು ಹೋಗಿ. तो इन प्रश्नों के उत्तर लिखना है, ठीक है. सागर कैसे बनता है? सागर ಯಾವ ಥರ ಆಗುತ್ತೆ? ಬೂಂದ್ ಬೂಂದ್ ಸೇ ಮಿಲ್ಕರ್ ಸಾಗರ್ बनता है. ಒಂದೊಂದು ನೀರಿನ ಹನಿಗಳು ಸೇರಿ ಸಾಗರವಾಗುತ್ತದೆ. हम धनवान कैसे बन सकते हैं? ಶ್ರೀಮಂತರು ಹೆಂಗಾಗ್ತೀವಿ? एक एक पैसे को जोड़कर हम धनवान बन सकते हैं. ಒಂದೊಂದೇ ಪೈಸೆನ ನಾವು ಕಲೆಕ್ಟ್ ಮಾಡ್ಕೊಂಡು ಹೋದರೆ ನಾವು ಶ್ರೀಮಂತರು ಆಗ್ತೀವಿ. ಸಾಲ್ कैसे बनता है? ಸಾಲ್ ಅಂದರೆ ವರ್ಷ. ಒಂದು ವರ್ಷ ಹೆಂಗಾಗುತ್ತೆ? मिनट मिनट ही तो मिलकर साल बनता है. और 4वां प्रश्न, हिंदुस्तान की यात्रा कैसे करोगे? थोड़ा थोड़ा चलकर ही तो हिंदुस्तान की यात्रा करेंगे, ठीक है. अब चलिए और एक व्याकरण की ओर चलते हैं. अब चलते हैं जोड़ कर लिखिए, ठीक है. जोड़ कर लिखिए की ओर. अब जो कविता के पंक्तियाँ हैं उसी को इस तरफ के कविता के पंक्तियों से मिलान करना है, ठीक है. बूंद बूंद के मिलने से क्या बनता है? बन जाता है सागर. और दूसरा, मिनट मिनट ही मिलकर क्या बनता है? बन जाता है साल. और पैसा पैसा जोड़ो तो बन जाओगे धनवान. और अच्छे अच्छे काम करो और बातें प्यारी प्यारी. अब यहाँ देखिए बच्चों, सही वर्णों से खाली जगह भरना है, ठीक है. अब ये जो व्याकरण है आपका पर्यायवाची शब्द के लिए उदाहरण है, ठीक है. पर्याಯವಾಚಿ ಶಬ್ದ ಅಂದರೆ ಏನು ಮಕ್ಕಳ? ಒಂದು ವಸ್ತುವಿಗೆ ಅನೇಕ ಹೆಸರುಗಳಿರುತ್ತೆ. ಇವಾಗ ಸೂರ್ಯನ ತಗೊಳ್ಳೋಣ, ಓಕೆ. ಸೂರ್ಯನಿಗೆ ಇನ್ನೂ ಅನೇಕ ಹೆಸರುಗಳಿವೆ. ರವಿ ಅಂತ ಕರಿತೀವಿ, ಭಾನು ಅಂತ ಕರಿತೀವಿ, ಭಾಸ್ಕರ ಅಂತ ಕರಿತೀವಿ, ದಿನಕರ ಅಂತ ಕರಿತೀವಿ ಅಲ್ವಾ. ನೋಡಿ ಎಷ್ಟೊಂದು ಹೆಸರುಗಳು ಸೂರ್ಯನಿಗೆ. ಅದೇ ರೀತಿ ಇಲ್ಲಿಯೂ ಸಹ ಕೆಲವು ಶಬ್ದಗಳಿವೆ. ಆ ಶಬ್ದಗಳಿಗೆ ಸಮಾನಾರ್ಥಕ ಶಬ್ದಗಳನ್ನ ಬರೀಬೇಕು. ನಿಮಗೆ ಇಲ್ಲಿ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ. ನೀವು ಮಧ್ಯದಲ್ಲಿ ಒಂದೊಂದು ವರ್ಣಗಳನ್ನ ತುಂಬಿದ್ರೆ ಅದು ನಿಮಗೆ ಪರ್ಯಾಯವಾಚಿ ಶಬ್ದ ಸಿಗುತ್ತೆ. ಇವಾಗ ಮೊದಲನೇ ಉದಾಹರಣೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪಾನಿಗೆ ಇನ್ನೊಂದೇನು ಹೇಳ್ತಾರೆ? ಜಲ್ ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ಎರಡನೇದು ಸಾಗರ್ का पर्यायवाची शब्द क्या है? समुद्र. सही, समुद्र. अब हिंदुस्तान का और एक नाम भारत. सही. और धरती का और एक नाम भूमि. करेक्ट. आकाश का और एक नाम क्या हो सकता है? आसमान, है ना. तो ये है आपका पर्यायवाची शब्द. और चलते हैं, कोष्टक में से सही शब्द चुनकर खाली स्थान आपको भरना है, ठीक है. पहला प्रश्न, डैश पानी में रहती है और मछली, कोयल, बैल. मछली ಅಂದರೆ ಮೀನು ನೀರಲ್ಲಿ ಇರುತ್ತೆ ಅಲ್ವಾ. दूसरा प्रश्न, एकता में डैश है, तो ब्रैकेट में आपको है फल, बल, जल. क्या है? एकता में बल है. सही. और तीसरा प्रश्न है,
हमारे ರಾಷ್ಟ್ರೀಯ झंडे में ಡ್ಯಾಶ್ ರಂಗ है ನಮ್ಮ ರಾಷ್ಟ್ರದ ಧ್ವಜದಲ್ಲಿ ಮಕ್ಕಳ ಎಷ್ಟು ಬಣ್ಣಗಳಿವೆ 3 ಕೇಸರಿ ಬಿಳಿ ಮತ್ತು ಹಸಿರು 3 रंग है अब यहाँ पे देखिए यहाँ है पानी में नीरिನಲ್ಲಿ और पानी के बाहर रहने वाले प्राणियों का ವರ್ಗೀಕರಣ कीजिए ಓಕೆ ನೀರಿನಲ್ಲಿ ಇರುವಂತಹ ಪ್ರಾಣಿಗಳು ಹಾಗೆ ನೆಲದ ಮೇಲೆ ವಾಸಿಸುವಂತಹ ಪ್ರಾಣಿಗಳನ್ನು ನೀವು ಬೇರೆ 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 ಮಾಡಬೇಕು ಓಕೆ ವರ್ಗೀಕರಣ ಮಾಡಬೇಕು ಆ ಕಡೆ ಈ ಕಡೆ ಇಡಬೇಕು ಸೊ ಈ ಕಡೆ ಇರೋದು ನೀರಲ್ಲಿರುವಂತಹ ಪ್ರಾಣಿಗಳ ಹೆಸರು ಈ ಕಡೆ ಇರೋದು ನೀರಿನಿಂದ ಹೊರಗೆ ಜೀವಿಸುವಂತಹ ಪ್ರಾಣಿಗಳ ಹೆಸರನ್ನ ನೀವು ಇಡಬೇಕು ಆಯಿತಾ ಮಾಡೋಣ ಓಕೆ ಪಹಲಾ ಶಬ್ದ ಹೈ ಮछली मछली ಅಂದರೆ मीनू तो मीनू ಎಲ್ಲಿರುತ್ತೆ पानी में कि पानी के बाहर तो पानी में रहती है चलिए दूसरा है बाघ बाघ ಅಂದರೆ ಹುಲಿ ಎಲ್ಲಿರುತ್ತೆ ನೀರಲ್ಲಿರುತ್ತಾ ನೆಲದ ಮೇಲೆ हाँ बाघ पानी के बाहर रहता है फिर चलते हैं कछुआ ಅಂದರೆ ಆಮೆ ಎಲ್ಲಿರುತ್ತೆ ನೀರೊಳಗೆ ಇರುತ್ತೆ ಓಕೆ ಸಿಯಾರ್ ಅಂದರೆ ನರಿ ನೀರಲ್ಲಿರುತ್ತಾ ಹೊರಗಡೆ ಇರುತ್ತಾ ओके सियार पानी के बाहर रहने वाले प्राणी है और अब है मेंढक मतलब कप्पे ನೀರಲ್ಲಿರುತ್ತೆ और अब मगरमच्छ ಅಂದರೆ ಮೊಸಳೆ ನೀರಲ್ಲಿರುತ್ತಾ ಹಾಂ ನೀರಲ್ಲಿರುತ್ತೆ हाथी ಅಂದರೆ ಆನೆ पानी के बाहर रहता है और शेर ಅಂದರೆ ಸಿಂಹ ಎಲ್ಲಿರುತ್ತೆ ನೀರಿನಿಂದ ಹೊರಗಿರುತ್ತೆ ಬಿಲ್ಲಿ ಅಂದರೆ ಬೆಕ್ಕು ಸಹ ನೀರಿಂದ ಹೊರಗಿರುತ್ತೆ ನೆಲದ ಮೇಲಿರುತ್ತೆ ಇವಾಗ ಕೇಕಡ ಅಂದರೆ ಏಡಿ ಎಲ್ಲಿರುತ್ತೆ ನೀರಿನ ಒಳಗಿರುತ್ತೆ ಗಾಯ್ ಹಸು ನೆಲದ ಮೇಲೆ ಜೀವಿಸುವಂತಹ ಪ್ರಾಣಿ ಹಾಗೆ ಆಕ್ಟೋಪಸ್ ನೀರಿನಲ್ಲಿ ಇರುವಂತಹ ಜೀವಿ है ना पता चल गया ना बच्चों पानी में रहने वाले प्राणी और पानी के बाहर रहने वाले प्राणियों को हमने समझा अब चलते हैं और आगे इन रंगों को पहचानिए और उनका नाम लिखिए ಓಕೆ ಇವಾಗ ಫಸ್ಟ್ ಕನ್ನಡದಲ್ಲಿ ಮಾಡಿಬಿಡೋಣ ಆಯಿತಾ ಕನ್ನಡದಲ್ಲಿ ಬಣ್ಣಗಳ ಹೆಸರನ್ನ ಹೇಳಬೇಕು ನಾವು ಓಕೆ ಅದಕ್ಕೆ ಹೇಳ್ತಾರೆ ಕಪ್ಪು ಆಮೇಲೆ ಕೇಸರಿ ಬಣ್ಣ ಮತ್ತು ಇದು ಕೆಂಪು ಬಣ್ಣ ಇದು ಬಿಳಿ ಬಣ್ಣ ಹಸಿರು ಬಣ್ಣ ಮತ್ತು ನೀಲಿ ಬಣ್ಣ ಇದು ಕನ್ನಡದಲ್ಲಾಯಿತು ಇಂಗ್ಲೀಷಲ್ಲಿ ತುಂಬ ಸಿಂಪಲ್ಲು ಅಲ್ವಾ ಅದಾಗುತ್ತೆ ಬ್ಲ್ಯಾಕ್ ಆರೆಂಜ್ रेड वाइट ग्रीन एंड ब्लू अब बोलिए हिंदी में इन रंगों को किस नाम से बुलाया जाता है तो पहला वाला है कौन सा काला अंदर ब्लैक नेक्स्ट नारंगी ऑरेंज को नारंगी बोलते हैं और फिर रेड को लाल करके पुकारते हैं और फिर वाइट को सफ़ेद कहा जाता है फिर ग्रीन को हरा बोला जाता है फिर होता है ब्लू को बोलते हैं नीला अब बच्चों ये देखिए नमूने के अनुसार लिखना है ठीक है अंग्रेजी में इसको बोलते हैं ಸಫಿಕ್ಸ್ ಅಂದರೆ ಒಂದು ಶಬ್ದ ಇರುತ್ತೆ ಮಕ್ಕಳ ಆ ಶಬ್ದದ ಅಂತ್ಯದಲ್ಲಿ ನೀವು ಒಂದು ವರ್ಣವನ್ನು ಸೇರಿಸಿ ಅದು ಹೊಸ ಶಬ್ದವನ್ನು ಮಾಡ್ತೇವೆ ಓಕೆ ಅದಕ್ಕೆ ಕನ್ನಡದಲ್ಲಿ ಪ್ರತ್ಯಯ ಅಂತಾರೆ ಹಿಂದಿನಲ್ಲೂ ಅಷ್ಟೇ ಪ್ರತ್ಯಯ ಅಂತಾರೆ ಇವಾಗ ಇಲ್ಲಿ ನೋಡಿ ಬೋಲ್ ಅಂತ ಇದೆ ಅಲ್ವಾ बोल के साथ अगर ई मिलाएंगे तो क्या बन जा रहा है बोली है ना तो ये व्याकरण में इसे प्रत्यय बोला जाता है अब दूसरा अभिमान के साथ ई मिलाने से अभिमानी उपकार के साथ ई मिलाने से उपकारी और ज्ञान के साथ ई मिलाने से ज्ञानी और सावधान के साथ ई मिलाने से सावधानी और जवान के साथ ई मिलाने से जवानी अब इसी तरह और एक उदाहरण है सफल के साथ त मिलाने से सफलता नम्र के साथ त मिलाने से नम्रता सुंदर के साथ त मिलाने से सुंदरता दीन के साथ त मिलाने से दीनता संपन्न के साथ त मिलाने से संपन्नता
और सम के साथ त मिलाने से समता। वेरी इजी है ना बच्चों, इजी है ना। हाँ, इसे ध्यान रखिए, इसे प्रत्यय कहा जाता है। अब ये पाठ के अंतिम ವ್ಯಾಕರಣ, ಚಲಿಯೆ ಮಿಲಾನ್ करना है। ಸಮಾಜದಲ್ಲಿ ಮಕ್ಕಳ ನಾವು ವ್ಯಕ್ತಿಗಳನ್ನು ಅವರು ಮಾಡುವ ಕಾರ್ಯದ ಮೂಲಕ ಅವರನ್ನು ನಾವು ಗುರುತಿಸ್ತೇವೆ ಅಲ್ವಾ। ಇವಾಗ ನಾವು ನ್ಯಾಯಾಲಯದಲ್ಲಿ ಯಾರು ನಮಗೆ ನ್ಯಾಯ ಕೊಡ್ತಾರೆ ಅವ್ರಿಗೆ ನ್ಯಾಯಾಧೀಶರು ಅಂತೀವಿ। ಆಮೇಲೆ ಯಾರು ಕಳ್ಳರನ್ನ ಹಿಡಿದ್ಬಿಟ್ಟು ಜೈಲಲ್ಲಿ ಹಾಕ್ತಾರೆ ಅವ್ರನ್ನ ಪೊಲೀಸ್ ಅಂತ ಕರಿತೀವಿ ಅಲ್ವಾ। ಹಾಗೆಯೇ ಇಲ್ಲಿಯೂ ಕೂಡ ಕೆಲವು ವಾಕ್ಯಗಳಿವೆ, ಓಕೆ। ಸೊ ಅವರು ಯಾವ ಕೆಲಸವನ್ನು ಮಾಡ್ತಾರೆ ಅದರ ಮೇಲೆ ಅವ್ರಿಗೆ ಹೆಸರು ಕೊಡಲಾಗಿದೆ, ಓಕೆ। ಅದನ್ನು ನೀವು ಗುರುತಿಸ್ಬಿಟ್ಟು ಜೋಡಿ ಮಾಡಬೇಕು। ಮೊದಲನೆಯದು ಭೇಡ್ ಚರಾನೆ ವಾಲ। ಭೇಡ್ ಅಂದರೆ ಕುರಿಗಳನ್ನ ಮೇಯಿಸೋನ್ಗೆ ಏನಂತ ಹೇಳ್ತಾರೆ, गडरिया, हिंदी में गडरिया बोलते हैं। और अब आइए दूसरा गाय चराने वाला ಅಂದರೆ ಕೃಷ್ಣ ಜ್ಞಾಪಕ ಬಂದ್ಬಿಡ್ತಾನೆ ಅಲ್ವಾ। ಕೃಷ್ಣ ಹಸುಗಳನ್ನೆಲ್ಲ ಕರ್ಕೊಂಡು ಮೇಯ್ಸಕ್ಕೆ ಹೋಗ್ತಾ ಇದ್ರು। ಸೊ ಕೃಷ್ಣಂಗೆ ನಾವೇನು ಹೇಳ್ತೀವಿ, ಗೊಲ್ಲ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಹಿಂದಿನಲ್ಲಿ ಏನು ಹೇಳ್ತೀವಿ, ಗ್ವಾಲ, ಟೀಕೆ। ಖೇತಿ ಕರ್ನೆ ವಾಲ, ಖೇತಿ ಅಂದರೆ ಹೊಲ ಉಳ್ಳವನು ಯಾರು, ರೈತ, ಹಿಂದಿನಲ್ಲಿ ಏನು ಹೇಳ್ತೀವಿ, ಕಿಸಾನ್। ಮತ್ತು ಕಪಡಾ ಸೀನೆ ವಾಲ ಅಂದರೆ ಬಟ್ಟೆನ ಹೊಲಿತಾನಲ್ಲ ಅವ್ನಿಗೆ ಏನು ಹೇಳ್ತೀವಿ, ದರ್ಜಿ ಅಂತೀವಿ, ಹಿಂದಿನಲ್ಲೂ ದರ್ಜಿ। और रसोई बनाने वाला ಅಂದರೆ ಅಡುಗೆ ಮಾಡೋರು ಅವ್ರಿಗೆ रसोइया ಅಂತ ಹೇಳ್ತೀವಿ। अब बच्चों चलिए, हो गया पाठ तो हमने पढ़ लिया और कविता का सार समझ लिया। अब गृह कार्य भी देना अनिवार्य है। गृह कार्य होमवर्क ಮಾಡಿ। पहला प्रश्न है, इस कविता की प्रथम 8 पंक्तियाँ कंठस्थ कीजिए। ಅಂದರೆ ಮೊದಲಿನ 8 ಸಾಲುಗಳನ್ನು ನೀವು ಬಾಯಿಪಾಠ ಮಾಡಬೇಕು। दूसरा प्रश्न है, इस कविता का भावार्थ कन्नड़ में लिखिए। ಈ ಕವಿತೆಯ ಸಾರಾಂಶವನ್ನು ನೀವು ಕನ್ನಡದಲ್ಲಿ ಬರೀಬೇಕು। बरदू आपके अध्यापकों को दिखाइए और उनसे शाबाशी लीजिए। अब पाठ के अंतिम में हम एक संदेशा देना चाहते हैं बच्चों। तो हम भारतीय हैं, सभी भारतीय अगर एक साथ मिलकर कोई भी कार्य अगर करें तो उसकी सफलता मिलेगी ही मिलेगी, है ना। तो सब लोगों को आना ज़रूरी है और हम लोग मिल के कोई भी काम करेंगे और सफलता पाएंगे। आज के लिए बस इतना ही। मेरा नाम ममता कश्यप, बेंगलुरु के मल्लेश्वरम में निहित निर्मला रानी प्रौढ़शाला में हिंदी अध्यापिका के तौर पर कार्यरत हूँ। इस कक्षा को हम यहीं पे समाप्त करते हैं। धन्यवाद।